ನಮಸ್ಕಾರ. ಇವತ್ತು ದೊಡ್ಡ ಆಲ್ಮರದಲ್ಲಿ ಬೈಲಾಂಜನೇಯ ರಥೋತ್ಸವ ಇತ್ತು ಅಂತ ಅಲ್ಲಿಗೆ ವಿಸಿಟ್ ಕೊಟ್ಟಿದ್ದೀವಿ. ನೋಡಿ ಬನ್ನಿ ನೋಡೋಣ ಹೇಗೆಲ್ಲ ಇತ್ತು ರಥೋತ್ಸವ, ಹೇಗಾಯಿತು ಅಂತ. ಫ್ರೆಂಡ್ಸ್, ಇದು ಶಿರಾ ರೋಡ್, ತುಮಕೂರಿಂದ ಶಿರಾಕ್ಕೆ ಹೋಗೋ ಬಸ್ಸಿಗೆ ಬಂದರೆ ಅಲ್ಲಿ ದೊಡ್ಡ ಆಲ್ಮರ ಅಂತ ಹೇಳಿದ್ರೆ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಫ್ರೆಂಡ್ಸ್ ನೋಡಿ, ಈ ಜಾತ್ರೆಗೆ 16 ಸುತ್ತ ಇರೋ ದೊಡ್ಡ ಆಲ್ಮರ ಸುತ್ತಮುತ್ತ ಇರೋ 16 ಹಳ್ಳಿಯಿಂದ ಆರತಿಗಳು ಬರುತ್ತವೆ. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ. ನಾನೊಂದು 2 ಹಳ್ಳಿದು ಮಾತ್ರ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಉದ್ದ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಆರತಿಗಳ್ನ ಯಾವ ಥರ ಕಲರ್ಫುಲ್ಲಾಗಿದೆ ಆರತಿ ಆಂಜನೇಯಂಗೆ. ಸುತ್ತಮುತ್ತ 16 ಹಳ್ಳಿಯಿಂದನೂ ಆರತಿಗಳು ಬರ್ತವೆ ಇದೆ ಆಂಜನೇಯಂಗೆ. ನೋಡಿ ಫ್ರೆಂಡ್ಸ್, ಹೆಂಗಿತ್ತು ಆರತಿ ಎಲ್ಲ, ಎಷ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಕಲರ್ಫುಲ್ ಹೂವುಗಳು, ಹೆಣ್ಮಕ್ಳೆಲ್ಲ ಆರತಿ ಹೊತ್ಕೊಂಡು ಭಕ್ತಿಯಿಂದ ಹೋಗ್ತಾ ಇದ್ದಾರೆ ಆಂಜನೇಯಗೆ ಸಮರ್ಪಿಸೋಕ್ಕೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಆರತಿ, ಕಲರ್ಫುಲ್ಲಾಗಿದ್ದಾವೆ ಎಲ್ಲ ಆರತಿಗಳು ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ರಥೋತ್ಸವನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನೀವು ಮುಂದೆ ವಿಡಿಯೋ ಫುಲ್ ನೋಡಿ, ಎಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ. ನೋಡಿ ಫ್ರೆಂಡ್ಸ್, ಆರತಿಗಳ್ನ ಇದೊಂದು ಹಳ್ಳಿದು ಇಂಥದ್ದೇ 16 ಹಳ್ಳಿಯಿಂದ ಆರತಿಗಳು ಬರುತ್ತವೆ ಫ್ರೆಂಡ್ಸ್. ಇದು ಈ ಆಂಜನೇಯ ಜಾತ್ರೆ ದಿವಸ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಾತ್ರ. ಕಲರ್ಫುಲ್ಲಾಗಿ ಕಲರ್ ಹೂವಿನಿಂದ ಆರತಿಗಳನ್ನ ಅಲಂಕಾರ ಮಾಡ್ಕೊಂಡು ಬಂದಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಹೊಂಬಾಳೆ, ಕಣಗ್ಲೂವ, ವಿಳ್ಯೆದೆಲೆ ಇದೆಲ್ಲದರಿಂದ ಆರತಿನ ಅಲಂಕಾರ ಮಾಡಿರ್ತಾರೆ. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಬೈಲಾಂಜನೇಯ ಅಂದರೆ ತುಂಬ ಸತ್ಯವಾದ ದೇವರು ಫ್ರೆಂಡ್ಸ್. ಇದು ತುಂಬ ಹಳೇ ಪುರಾತನ ದೇವಸ್ಥಾನ ದೊಡ್ಡ ಆಲ್ಮರದಲ್ಲಿ. ಈ ದೊಡ್ಡ ಆಲ್ಮರ ತುಮಕೂರು ಶಿರಾ ಮಧ್ಯದಲ್ಲಿ ಬರುತ್ತೆ. ನಿಮಗೆ ತುಮಕೂರಿಂದ ಶಿರಾ ಬಸ್ ಹತ್ತಿದ್ರೆ ದೊಡ್ಡ ಆಲ್ಮರ ಅಂತ ಹೇಳಿದ್ರೆ ಅಲ್ಲಿ ಸ್ಟಾಪ್ ಕೊಡ್ತಾರೆ ಫ್ರೆಂಡ್ಸ್. ಅಲ್ಲೇ ಬರೋದು ಈ ದೇವಸ್ಥಾನ. ನೋಡಿ ಆರತಿಗಳೆಲ್ಲ ಎಷ್ಟು ಚೆನ್ನಾಗಿದೆ. ಇವಾಗ ಅಲ್ಲಿಂದ ಬಂದು ಎಲ್ಲ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾರೆ. ಆರತಿ ಮುಂದೆಗಡೆ ಎಲ್ಲ ಡ್ಯಾನ್ಸ್ ಮಾಡೋದು, ಪಟಾಕಿ ಹೊಡೆಯೋದು ಎಲ್ಲ ಮಾಡ್ತಾಯಿದ್ರು. ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋಕ್ಕೆ. ಇದೆಲ್ಲ ಹಳ್ಳಿಗಳ ಕಡೆ ಮಾತ್ರನೇ ನಮಗೆ ನೋಡೋಕ್ಕೆ ಸಿಗೋದು. ಟೌನ್ಗಳಲ್ಲಿ, ಸಿಟಿಗಳಲ್ಲಿ ಎಲ್ಲೂ ಸಿಗಲ್ಲ ಈ ಥರ ದೃಶ್ಯಗಳು ನಮಗೆ. ನೋಡಿ ಫ್ರೆಂಡ್ಸ್, ರಥನ ಆಂಜನೇಯಂದು ರಥೋತ್ಸವಕ್ಕೆ ಈ ಥರ ಅಲಂಕಾರ ಮಾಡಿದರು ಫ್ರೆಂಡ್ಸ್. ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ರಥಕ್ಕೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಫ್ರೆಂಡ್ಸ್. ವರ್ಷದಲ್ಲಿ ಒಂದಾದರೂ ರಥ ನೋಡಬೇಕು ಅಂತ ಹೇಳ್ತಾರೆ. ಆ ಪುಣ್ಯ ಕಳಸಗಳ್ನು ಮತ್ತು ಆರತಿಗಳ್ನು ಹೊತ್ಕೊಂಡು ಬರ್ತಾಲೇ ಇದ್ರು ಜನ. ನೋಡಿ ಕೊನೆಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ನೋಡಿ ಇದೆ ಬೈಲಾಂಜನೇಯನ ದೇವಸ್ಥಾನ ಗರ್ಭಗುಡಿ. ಇವತ್ತು ಯಾರಿಗೂ ಒಳಗಡೆ ಅಲೋ ಇಲ್ಲ. ಅದಕ್ಕೋಸ್ಕರ ನಾನು ದೂರದಿಂದನೇ ವಿಡಿಯೋ ಮಾಡಿದ್ದೀನಿ. ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ಫೋಟೋಗಳ್ನ. ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಊಟಕ್ಕೆ ಪ್ರಸಾದ ಇತ್ತು ಅಂತ ಊಟಕ್ಕೆ ಬಂದ್ವಿ. ಅಲ್ಲೂ ತುಂಬ ರಶ್ ಇತ್ತು, ಕ್ಯೂನೇ ಇತ್ತು ಅಂತ ಹೇಳ್ಬೋದು. ತುಂಬ ಜನ ಇದ್ದರು. ಪ್ರಸಾದ ತಿನ್ನಲೇಬೇಕಲ್ವಾ, ಅದಕ್ಕೆ ಪೇಷನ್ಸಿಂದ ಜನ ಕ್ಯೂನಲ್ಲಾದರೂ ಹೋಗಿ ಪ್ರಸಾದ ತಿಂತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಜನ ಊಟ ಮಾಡ್ತಾಯಿದ್ದಾರೆ. ಊಟನೂ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು. ಪ್ರಸಾದ ದೊಡ್ಡ ಹಾಲ್ನೇ ಮಾಡಿಬಿಟ್ಟಿದ್ರು ಊಟಕ್ಕಿಲ್ಲಿ. ಸುಮಾರು ಸಾವಿರಾರು ಜನ ಊಟ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ಜಾತ್ರಾ ಪ್ರಸಾದ, ಆಂಜನೇಯನ ಪ್ರಸಾದ ಇದು. ಅದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿರ್ತೀನಿ ಇಲ್ಲಿ.
ಏನೇನು ಮಾಡಿದರು, ಪ್ರಸಾದನ ಊಟ ಏನೇನು ಬಡಿಸಿದ್ರು ಅಂತ. ಉಪ್ಪಿನಕಾಯಿ, ಹೆಸರುಬೇಳೆ, ಜಿಲೇಬಿ, ಕಡಲೆಬೇಳೆ ಪಾಯಸ, ಚಿತ್ರಾನ್ನ, ಅನ್ನ ಸಾಂಬಾರು ಎಲ್ಲ ಇತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಊಟ. ನೋಡಿ, ಕಾಳುಳಿ ಅಷ್ಟೊಂದು ಜನಕ್ಕೂ ಅಡುಗೆ ಮಾಡಿದರು, ಟೇಸ್ಟಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು ಊಟ. ಊಟ ಮಾಡಿಕೊಂಡು ನಾವು ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಆರತಿ ಎಷ್ಟು ಟ್ರೆಂಡಿಂಗ್ ಆಗಿದೆ. ದೇವರಿಗೆ ಆರತಿ ಈ ಥರನೂ ಮಾಡ್ತಾರೆ ಅಂತ ನಮಗೆ ಇವತ್ತೇ ಗೊತ್ತಾಗಿದ್ದು. ತುಂಬ ಚೆನ್ನಾಗಿ ಮಾಡಿದರು ಆರತಿನ. ಆರತಿಗೆ ಡೆಕೋರೇಷನ್ನು ಫ್ರೆಂಡ್ಸ್ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಆಂಜನೇಯನ ಅನುಗ್ರಹ ನಿಮಗೆಲ್ಲ ಆಗಲಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.